ನಮ್ಮ ಆಗ್ರೋ ಚಿಕ್ಕಣ್ಣ ಅವರ ಪ್ರೀತಿಯ ಮಗಳು ಆಶಾ ಮೇಡಮ್ ಅವರು. ಯಾರೂ ನಮ್ಮನ್ನು ಗುರುತಿಸ್ಲಿಲ್ಲ ಅಂದರೆ ಹೇಳೋದು ಬೇಡ ಆ ಥರ ನೆಗೆಟಿವ್ ಆಗಿ. ಬಟ್ ಯಾರೂ ನಮ್ಗೆ ಇದು ಮಾಡಲಿ. ಈಗ ನೀವು ಗುರುತಿಸಿ ನಮ್ಗೆ ಇದು ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಾವು ಭಾರಿ ಆಭಾರಿಯಾಗಿದ್ದೀವಿ. ಹಂಗೆ ಅಪ್ಪ ಅಂದರೆ ಒಂಥರ ಎಲ್ಲ ಹೆಣ್ಮಕ್ಳಿಗೂ ತಂದೆ ಒಂಥರ ಸ್ಪೆಷಲ್ಲೇ. ಇದ್ದಿದ್ರಲ್ಲಿ ನಮ್ಮ ತಂದೆ ನಂಗೆ ತುಂಬ ಸ್ಪೆಷಲ್. ನಿಮ್ಮ ಮೊದಲನೇ ಹೀರೋ ಅವರು ಒಂದು ಏಜ್ವರೆಗೂ ಒಂಥರ ಟೆರರ್ ಥರ. ನನಗೆ ಮದುವೆ ದಿನಾನೂ ತುಂಬ ಸೀರಿಯಸ್ ಅವರು. ನನ್ನ ಮದುವೆ ದಿನ ಖುಷಿಯಾಗಿ ಮದುವೆ ಆಗಲೇ ಇಲ್ಲ ನಮ್ಮದು. ಅಪ್ಪಂಗೆ ಹುಷಾರಿಲ್ದ ಟೈಮಲ್ಲಿ ಬಿಟ್ಟು ಬಂದ್ಬಿಟ್ನಲ್ಲ ಅಂತ ಅದು ಜಾಸ್ತಿ ದುಃಖ ನನ್ನ ಮನಸ್ಸಲ್ಲಿ. ವೀಕ್ಷಕರೇ, ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ 101 ನೆನಪು ಮತ್ತೊಂದು ಆಗ್ರೋ ಚಿಕ್ಕಣ್ಣ ಅವರ ಕುಟುಂಬದ ಮುಂದುವರೆದ ಸರಣಿಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ಕುಟುಂಬಗಳನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಸರಣಿನ ಮುಂದುವರಿಸ್ತಾ ಇದ್ದೀನಿ. ಈಗ ನಮ್ಮ ಜೊತೆಗಿದ್ದಾರೆ, ಈ ಹಿಂದೆ ನೀವು ಮೊನ್ನೆ ಕಳೆದ ಒಂದು ವಾರದಿಂದ ನಮ್ಮ ಶ್ರೀ ಆಗ್ರೋ ಚಿಕ್ಕಣ್ಣ ಅವರ ಶ್ರೀಮತಿಯವರು ಹಾಗೂ ಅವ್ರ ಮಗ ರಾಜೇಶ್ ಅವ್ರದ್ದು ಸಂದರ್ಶನ ನೋಡಿದ್ರಿ. ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಧನ್ಯವಾದಗಳು. ಈಗ ಮುಂದುವರೆದ ಸರಣಿ ನಾನು ಅವತ್ತೇ ಅಲ್ಲೇ ಶೂಟ್ ಮಾಡಬೇಕಾಗಿತ್ತು, ಆದರೆ ಮೇಡಮ್ ಅವರು ಅವತ್ತು ನನಗೆ ಸಿಗದೇ ಇರೋ ಕಾರಣ ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ. ನಮ್ಮ ಆಗ್ರೋ ಚಿಕ್ಕಣ್ಣ ಅವರ ಪ್ರೀತಿಯ ಮಗಳು ಆಶಾ ಮೇಡಮ್ ಅವರು. ಸೊ ಆಶಾ ಮೇಡಮ್ ಅವರ ಸರಣಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೀನಿ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ಆಶಾ ಮೇಡಮ್ ಅವರು. ಅಮ್ಮ ನಮಸ್ಕಾರ. ನಮಸ್ತೆ ರಘು. ಅಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ರಘು. ಸೊ ಥ್ಯಾಂಕ್ ಯು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ತಮ್ಮ ಯಜಮಾನರು ಶಂಕರ್ ಸರ್ಗೂ ಕೂಡ ನಾನು ಥ್ಯಾಂಕ್ಸ್ನ ತಿಳಿಸ್ತೀನಿ ಈ ಅವಕಾಶ ಮಾಡಿಕೊಟ್ಟಿದ್ದೆ. ಯಾಕೆಂದರೆ ಫುಲ್ ಫ್ಯಾಮಿಲಿ ಇದಾದಾಗಲೇ ಅದೊಂದು ಕಂಪ್ಲೀಟ್ ಆಗೋದು. ಸೊ ಹೇಳಿಮ್ಮ, ನೋಡಿದ್ರ ಸರಣಿ? ನೋಡಿದ್ರ ನಿಮ್ಮ ತಾಯಿ? ನೋಡಿದೆ ನಾನು. ನೀವು ಹಾಕೋದಷ್ಟರಲ್ಲೇ ಸ್ಟಾರ್ಟಿಂಗೇ ಫಸ್ಟ್ ನೋಡಿದವಳೆ ನಾನು. ಓಕೆ, ತುಂಬ ಖುಷಿ ಆಯಿತು. ಆಮೇಲೆ ಫಸ್ಟು ಥ್ಯಾಂಕ್ಸ್ ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಕುಟುಂಬದವ್ರ ಕಡೆಯಿಂದ, ನಮ್ಮ ಕಡೆಯಿಂದ. ಯಾಕೆಂದರೆ 18 ವರ್ಷ ಆಯಿತು ನಮ್ಮ ಫಾದರ್ ತೀರ್ಕೊಂಡು. ಯಾರೂ ನಮ್ಮನ್ನು ಗುರುತಿಸ್ಲಿಲ್ಲ ಅಂದರೆ ಹೇಳೋದು ಬೇಡ ಆ ಥರ ನೆಗೆಟಿವ್ ಆಗಿ. ಬಟ್ ಯಾರೂ ನಮ್ಗೆ ಇದು ಮಾಡಲಿ. ಈಗ ನೀವು ಗುರುತಿಸಿ ನಮ್ಗೆ ಇದು ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಾವು ಭಾರಿ ಆಭಾರಿಯಾಗಿದ್ದೀವಿ. ನನ್ನ ಪ್ಲೆಜರ್ ಅಮ್ಮ. ಅಂತ ಒಬ್ಬ ಹಿರಿಯ ಕಲಾವಿದನ ಕಥೆನ ಜನಕ್ಕೆ ನಿಮ್ಗಳ ಮೂಲಕ ತಿಳಿಸೋದು ನನ್ನ ಸೌಭಾಗ್ಯ. ಅದು ಥ್ಯಾಂಕ್ ಯು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಹೆಬ್ಬಾಳ್ ರಮೇಶ್ ಅವರೇ, ನಿಮಗೂ ಕೂಡ ಥ್ಯಾಂಕ್ಸ್. ಯಾಕೆಂದರೆ ನಿಮ್ಮಿಂದನೇ ನನಗೆ ಈ ಫ್ಯಾಮಿಲಿ ಪರಿಚಯ ಆಗಿದ್ದು. ಮತ್ತೊಮ್ಮೆ ನಿಮಗೂ ಕೂಡ ಥ್ಯಾಂಕ್ಸ್ ತಿಳಿಸ್ತಾ ಇದ್ದೀನಿ. ಹೇಳಿ, ಅಪ್ಪ ಅಂದರೆ ಏನು ಅನ್ಸುತ್ತೆ ನಿಮ್ಗೆ? ಏನು ಜ್ಞಾಪಕ ಬರುತ್ತೆ ಅಪ್ಪ ಅಂದರೆ? ಮೊದಲನೇದಾಗಿ ಅಪ್ಪ ಅಂದರೆ ಅವರು ಒಂದು ಏಜ್ವರೆಗೂ ಒಂಥರ ಟೆರರ್ ಥರ. ನನಗೆ ಭಯ, ತುಂಬ ಭಯ. 10th ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದು. ಹೊಡಿತಿರ್ಲಿಲ್ಲ, ಬೈತಿರ್ಲಿಲ್ಲ. ಅದ್ರ ರೆಸ್ಪೆಕ್ಟ್ ಏನೋ ಒಂಥರ. ಅವರ ಕಾರ್ನರಲ್ಲಿ ಸ್ಕೂಟ್ರಲ್ಲಿ ಬರ್ತಿದ್ರೇ ಒಂಥರ ಭಯ ಪಡ್ತಾಯಿದ್ವಿ ನಾವು. ಆ ಥರ ಇತ್ತು 10th ಹಂತವಾಗಿ ನಮ್ಮನ್ನು ಚೆನ್ನಾಗಿ ಇದು ಮಾಡ್ಕೊಂಡು ಹೋದರು. PUCಗೆ ಬಂದಾಗ ಸ್ವಲ್ಪ ಕ್ಲೋಸ್ ಆಗಿ, ಡಿಗ್ರಿಗೆ ಬಂದಾಗ ಫ್ರೆಂಡ್ಲಿ ಆಗಿ. ಬಟ್ ನಾನು ಅವ್ರ ಎದುರುಗಡೆ ಕೂತು ಧೈರ್ಯವಾಗಿ ಮಾತಾಡಿದ್ದೀನಿ ಅಂದರೆ ನನ್ನ ಮದುವೆ ಆದಮೇಲೆ. ಅಂದರೆ ಅಷ್ಟು ಒಂಥರ ತುಂಬ ಆರ್ಥೋಡಕ್ಸ್ ಫ್ಯಾಮಿಲಿ ನಮ್ಮದು. ಅದೇ ಥರ ಬೆಳೆಸ್ಕೊಂಡು ಬಂದರು. ಹಂಗೆ ಅಪ್ಪ ಅಂದರೆ ಒಂಥರ ಎಲ್ಲ ಹೆಣ್ಮಕ್ಳಿಗೂ ತಂದೆ ಒಂಥರ ಸ್ಪೆಷಲ್ಲೇ. ಇದ್ದಿದ್ರಲ್ಲಿ ನಮ್ಮ ತಂದೆ ನಂಗೆ ತುಂಬ ಸ್ಪೆಷಲ್. ನಿಮ್ಮ ಮೊದಲನೇ ಹೀರೋ? ಹೌದು, ನನ್ನ ಮೊದಲನೇ ಹೀರೋ ಅವರು. ಹಾಗೆ ತಂದೆ ಅಂದರೆ ಆಗ್ರೋ ಚಿಕ್ಕಣ್ಣ ಅಂದರೆ ನಮಗೆ ಆ ಗಡಸ್ ಧ್ವನಿ, ಆ ಎತ್ತರ, ಗಾತ್ರ, ಸ್ಕ್ರೀನ್ ಮೇಲಿರೋ ಇಮೇಜ್ ಬೇರೆ. ಅಪ್ಪ ಆಗಿ ಮನೆಯಲ್ಲಿ ಹೇಗಿರೋರು ತಂದೆ? ತುಂಬ ಸಾಫ್ಟ್ ಅವರು, ತುಂಬ ಸಾಫ್ಟು. ಬೇರೆ ಕಡೆ ಈಗ ಪಾತ್ರ ಮಾಡುವಾಗ ಯೂಶಲಾಗಿ ಜಾಸ್ತಿ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಿದ್ರು ಅವರು. ಯಾಕೆಂದರೆ ಅವ್ರ ಹೈಟು ಪರ್ಸ್ನಾಲಿಟಿ ಚೆನ್ನಾಗಿರೋದ್ರಿಂದ ಇನ್ಸ್ಪೆಕ್ಟರ್ ಪಾತ್ರ ತುಂಬ ಮಾಡ್ತಾಯಿದ್ರು ಅವರು. ಸೊ ಅವ್ರು ಎಲ್ರಿಗೂ ಕಾಣಿಸ್ಕೊಳಕ್ಕೆ ಆ ಥರ ಇದ್ದರು. ಬಟ್ ಒಳಗಡೆ ಅವರು ತುಂಬ ಒಂಥರ ಮಗು ಮನಸ್ಸು. ಅವ್ರಿಗೆ ಯಾರಿಗೂ ನೋವಾದರೆ ತಡಿತಾ ಇರಲಿಲ್ಲ. ನಮ್ಗೆ ಒಂದಿನ ಜೋರಾಗಿ, ನನಗೆ ಒಂದೇಟು ಹೊಡೆದಿಲ್ಲ ಅವ್ರು ಇದುವರೆಗೂ. ಬೈತಿರ್ಲಿಲ್ಲ, ಅಂದರೆ ವಾರ್ನ್ ಮಾಡ್ತಿದ್ರು, ಹಿಂಗೆಲ್ಲ ಮಾಡಬೇಡ, ನನಗೆ ಇಷ್ಟ ಆಗಲ್ಲ ಅಷ್ಟೇ. ಆಮೇಲೆ ನಮ್ದು ಏನೇ ವ್ಯವಹಾರ ಇದ್ರು ಅಮ್ಮಂಗೆ ಹೇಳ್ತಾ ಇದ್ವಿ, ಅಮ್ಮ ಅಪ್ಪಾಜಿಗೆ ಹೇಳು ಅಂತ. ಸೊ ಆ ಥರ ಡೈರೆಕ್ಟಾಗಿ ನಾನು ಮಾತಾಡಿದ್ದೆ ನನ್ನ ಮದುವೆ ಆದಮೇಲೆ. ಧೈರ್ಯವಾಗಿ ಕೂತು ಅವ್ರ ಹತ್ರ ಮಾತಾಡಿದ್ದೆ ಆ ಥರ. ಅಂದರೆ ನಿಮ್ಮ ಫ್ಯಾಮ್ಲಿನೇ ತುಂಬ ಒಂಥರ ಅದ್ಭುತವಾದ ಫ್ಯಾಮ್ಲಿ. ಅಂದರೆ ನಿಮ್ಮ ತಾಯಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದರೆ ಮನೆ ಒಂದು ಹಿರಿ ಸೊಸೆ ಆಗಿ ನಿಮ್ಮ ಚಿಕ್ಕಪ್ಪಂದ್ರ ಜವಾಬ್ದಾರಿ, ನಿಮ್ಗಳ ಜವಾಬ್ದಾರಿ ಎಲ್ಲನೂ ನಿರ್ವಹಿಸ್ಕೊಂಡ್ಬಂದರು. ನೀವು ತುಂಬ ಡೆಸ್ಟಿನ್ ಚೈಲ್ಡ್ ಅಂತ ಹೇಳೋದು. ಅಂದರೆ ಆ ಮನೆಯ ಮೊದಲನೇ ಮಹಾರಾಣಿ ನೀವು. ಹೌದು, ಇದೊಂದು ತುಂಬಾ ಖುಷಿಯಾಗಿ ಹೇಳ್ಕೊಂತೀನಿ. ನಮ್ಮ ತಾತ ಇದ್ರಲ್ಲ, ಅವ್ರಿಗೆ 3 ಜನ ಅಣ್ಣ ತಮ್ಮಂದ್ರು, ಹೆಣ್ಮಕ್ಳಿಲ್ಲ. ನಮ್ಮ ತಂದೆಯವರು 3 ಜನ 4 ಜನ ಅಣ್ಣ ತಮ್ಮಂದ್ರು, ಹೆಣ್ಮಕ್ಳಿಲ್ಲ. ಸೊ ನಾನು ಹುಟ್ಟಿದ್ಮೇಲೆ ನನ್ನನ್ನು ಯಾವ ಥರ ಬೆಳೆಸಿದ್ರು ಅಂದರೆ, ಈ ರಾಮಾಚಾರಿಯಲ್ಲಿ ಮಾಲಾಶ್ರೀನ ನೋಡ್ಕೋತಾ ಇದ್ರಲ್ಲ, ನನಗೆ ಅದೇ ಥರ ಕಂಫರ್ಟ್ ಝೋನಲ್ಲಿ ಬೆಳೆದ್ಬಿಟ್ಟೆ ನಾನು. ಮದುವೆ ಆದಮೇಲೆ ಲೈಫ್ ಈ ಥರ ಇದೆ, ಇದೆಲ್ಲ ಫೇಸ್ ಮಾಡ್ಬೇಕು ನಾವು. ಬರೀ ಪ್ರೀತಿ ಪ್ರೀತಿ ಪ್ರೀತಿ, ಚಿಕ್ಕಪ್ಪಂದ್ರು ಪ್ರೀತಿ, ಅಮ್ಮ ಪ್ರೀತಿ, ಅಪ್ಪ ಪ್ರೀತಿ,
ಏನೇ ಆಗಲಿ ನನ್ನ ತಮ್ಮನಿಗೂ ಅದು ಇಂಪಾರ್ಟೆನ್ಸ್ ಕೊಡ್ತಿದ್ರು, ಬಟ್ ಫಸ್ಟ್ ಇಂಪಾರ್ಟೆನ್ಸ್ ನನಗೆ ಆ ಥರ. ಎಷ್ಟೋ ವರ್ಷ ಆದ್ಮೇಲೆ ಹೆಣ್ಣು ಹುಟ್ಟಿದ್ದು ಒಂದು ಪ್ರೆಷಿಯಸ್. ಹೌದು, ನನ್ನ ಕಂಡ್ರೆ ಅಪ್ಪಾಜಿಗೆ ಭಾರಿ ಪ್ರೀತಿ ಅವ್ರಿಗೆ. ಓಕೆ, ನಿಮ್ಮ ತಂದೆ ನಡುವೆ ಸಾಕಷ್ಟು ವಿಷಯಗಳು ನಡೆದಿರುತ್ತೆ, ಅಂದ್ರೆ ಸ್ವೀಟ್ ಮೆಮೊರೀಸ್ ನಾನು ಮಾತಾಡ್ತಾ ಇರೋದು. ಯಾವ್ದಾರ ಒಂದೇ ಆ ಥರದ್ದು ಇದ್ರೆ ಯಾರು ಹಂಚ್ಕೊಡ್ಬೋದಾಗಿರೋದಿದ್ರೆ ಯಾವ್ದಾದ್ರು ಇದೆಯಾ? ಸ್ವೀಟ್ ಮೆಮೊರೀಸ್ ಅಂದರೆ ನನ್ನ ಮದುವೆ ಮಾಡಿ ಕಳಿಸುವಾಗ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಅವ್ರ ತಾಯಿ ತೀರ್ಕೊಂಡಾಗ ಅಷ್ಟೇ ಅವ್ರ ಕಣ್ಣಲ್ಲಿ ನೀರು ನೋಡಿದ್ದು ನಾನು, ನಿನ್ನನ್ನು ಕಳ್ಸೋದಿನೇ ಅವ್ರು ಹತ್ತಿದ್ದು ನೋಡಿದ್ದು ಅಂತ. ಅಷ್ಟು ಅಟ್ಯಾಚ್ಮೆಂಟ್ ನನಗೆ. ಒಂದಿನ ಆ್ಯಕ್ಚುಲಿ ಮದುವೆ ಆದಮೇಲೆ ಗುಲ್ಬರ್ಗದಲ್ಲಿದ್ವಿ ನಾವು. ಅವ್ರಿಗೆ ಡಯಾಲಿಸಿಸಲ್ಲಿ ಮಧ್ಯೆ ಒಂದು ಬ್ರೇಕ್ ಸಿಕ್ತಿತ್ತು ಅಷ್ಟೇ, 3 days ಮಧ್ಯೆ ಒಂದು ಬ್ರೇಕ್ ಸಿಗ್ತಾಯಿತ್ತು. ಸೊ ಆ 2 daysಲ್ಲಿ ನೋಡ್ಕೊಂಬಂದ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದರು. ನನಗೆ ಫಸ್ಟು ಮದುವೆಯಾಗಿ ಹೋದಾಗ ಫಸ್ಟ್ ಅಪ್ಪ ಅಮ್ಮ ಬಂದಿದ್ದು ಮನೆಗೆ. 2 ದಿನಕ್ಕೆ ಹೊರಡ್ತಾ ಇದ್ದಾರಲ್ಲ ಅಂತ ನೋವು ಬೇರೆ ನನಗೆ. ಇವತ್ತು ಬಂದಿದ್ದಾರೆ, ನಾವು ಗುಲ್ಬರ್ಗದಿಂದ ಮತ್ತೆ 93 kilometers ಟ್ರಾವೆಲ್ ಮಾಡಬೇಕಾಗಿತ್ತು, ನಾವು ಅಷ್ಟು ದೂರ ಇದ್ವಿ ಆಗ. ಇವ್ರದ್ದು ಫಸ್ಟ್ ಪೋಸ್ಟಿಂಗ್ ನಮ್ಮ ಮನೆಯವ್ರದ್ದು. ಅಷ್ಟು ದೂರ ಬಂದು ಜಸ್ಟ್ ಒಂದೇ ಒಂದು ದಿನಕ್ಕೋಸ್ಕರ ಬಂದರು. ಮತ್ತು ಹೋಗುವಾಗ KK ಎಕ್ಸ್ಪ್ರೆಸ್ ಟ್ರೈನು ಬಾಂಬೆಯಿಂದ ಬರುತ್ತೆ, ಅದು ಗುಲ್ಬರ್ಗದಲ್ಲಿ ಜಸ್ಟ್ ಒಂದು 5 minutes. ಓಕೆ, ಮೇ ಬಿ ಮರ್ತಿದ್ದೀನಿ ನಾನು. ಸೊ ಅಲ್ಲಿ ಒಂದು 5 ನಿಮಿಷ ನಿಲ್ಲಿಸ್ತಾರೆ ಗುಲ್ಬರ್ಗದಲ್ಲಿ ಹತ್ಕೊಳ್ಳೋದಕ್ಕೆ. ಪಾಪ ನಮ್ಮ ತಂದೆಯವ್ರಿಗೆ ನಡೆಯೋಕ್ಕಾಗಲಿಲ್ಲ, ಆಟೋ ಇಳಿದು ರೈಲ್ವೆ ಸ್ಟೇಷನ್ವರೆಗೂ ನಡೆಯೋಕ್ಕಾಗಲಿಲ್ಲ. ವೀಲ್ ಚೇರಲ್ಲಿ ಕರ್ಕೊಂಡು ಬಂದು ಟ್ರೈನ್ ಹೊರಟ್ಬಿಟ್ಟಿದೆ, ಅವ್ರು ಹತ್ತಬೇಕು, ನಾನು ಬಿಡ್ತಾ ಇಲ್ಲ. ಇಬ್ಬರು ತಪ್ಕೊಂಡು ಅಳ್ತಾ ಇದ್ದೀವಿ. ಟ್ರೈನ್ ಹೊರಟ್ಬಿಟ್ಟಿದೆ. ಆಮೇಲೆ ಟ್ರೈನಲ್ಲಿ ಹೋಗ್ತಾ ಇದ್ದಾಗ ಅಮ್ಮ ಹತ್ರ ಹೇಳಿದ್ರಂತೆ, ನನ್ನ ಮಗಳು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತಲೇ ಗೊತ್ತಿಲ್ಲ ಕಣೆ ಕಮಲ ಅಂತ. ಆ ಥರ ಅಟ್ಯಾಚ್ಮೆಂಟು. ಮದುವೆ ಆದಮೇಲೆ ಜೊತೇಲಿ ಇರೋಕ್ಕಾಗಲಿಲ್ಲ, ಅವ್ರ ಕೊನೆ ಕ್ಷಣಗಳು ನಾನು ಅವ್ರ ಜೊತೆ ಕಳೆಯೋಕ್ಕಾಗಿಲ್ಲ. ಅದೊಂದು ಭಾರಿ ನೋವಿದೆ ನನಗೆ ಅಂತ. ಆಗತ್ತೆ ಮ್ಯಾಮ್, ಧೈರ್ಯವಾಗಿ. ನಿಮ್ಮ ತಾಯಿ ಎಷ್ಟು ಸ್ಟ್ರಾಂಗು, ನೀವು ಎಷ್ಟು ಸ್ಟ್ರಾಂಗು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಿಮಗೆಲ್ಲನೂ ಮನೇನ ನಿಭಾಯಿಸ್ಕೊಂಡು. ಯಾಕೆಂದರೆ ಒಬ್ಬ ಗಂಡು ದಿಕ್ಕಿದ್ದಾಗ ಮನೆ ನಡೆಸೋದು ಬೇರೆ, ಒಬ್ಬ ಗಂಡು ದಿಕ್ಕಿಲ್ಲದೆ ಇದ್ದಾಗ ಆ ಗಂಡು ಸಂಪಾದಿಸಿದ ಹೆಸರನ್ನು ಹಾಳು ಮಾಡದೆ ಮುನ್ನಡೆಸ್ಕೊಂಡು ಬದುಕೋದಿದೆಯಲ್ಲ, ಅದು ತುಂಬ ದೊಡ್ಡ ಚಾಲೆಂಜ್. ಅದು ನಿಜವಾಗ್ಲೂ ನೀವೆಲ್ಲ ತುಂಬ ಚೆನ್ನಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀರ. ಹ್ಯಾಟ್ಸ್ ಆಫ್ ನಿಮಗೆಲ್ಲ ಆ ವಿಷಯದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಎಸ್ ಮಾ, ಇವಾಗ ಸ್ವಲ್ಪ ನಾನು ನಿಮ್ಮನ್ನು ಎಮೋಷ್ನಲಿಂದ ಈ ಕಡೆ ಡ್ರೈವ್ ಮಾಡ್ತೀನಿ. ಮದುವೆ ಆಗಿದ್ದು ಯಾವಾಗ ನಿಮಗೆ? ಸಾರು ರವಿಶಂಕರ್ ಅಲ್ಲ, ಫುಲ್ ಶಂಕರ್ ಅಂತ ಹೇಳಿದೆ, ಸಾರಿ, ರವಿಶಂಕರ್ ಅಂತ. ನೀವೆಲ್ಲ ಕೇಳ್ಬೋದು ಸಾರ್ನ ಯಾಕೆ ಮಾತಾಡಿಸ್ತಿಲ್ಲ ಅಂತ. ಸ್ನೇಹಿತರೆ, ಅವರು ಪೊಲೀಸ್ ಉದ್ಯೋಗದಲ್ಲಿದ್ದಾರೆ. ಗೌರ್ಮೆಂಟ್ ಪ್ರೋಟೋಕಾಲ್ ಇರೋದ್ರಿಂದ ನಾವು ಅವ್ರನ್ನ ಸಂದರ್ಶನ ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ಅದು ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅವ್ರನ್ನ ಕೂರಿಸಿ ಮಾತಾಡಿಸೋದು. ಬಟ್ ಅವ್ರ ಫೋಟೋ ತೋರಿಸ್ತೀನಿ, ಅವ್ರ ವಿಜುವಲ್ಸು ನಾನು ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಹೇಳಿ ಮ, ರವಿಶಂಕರ್ ಸರ್ ಯಾವಾಗ ನಿಮ್ಮ ಜೀವನದಲ್ಲಿ ಬಂದಿದ್ದು? ನಮ್ಮ ಮದುವೆ ಆದಾಗ 2001. ಓಕೆ. ಆ್ಯಕ್ಚುಲಿ ನಾನು ಸ್ಟಡೀಸ್ ಮಾಡಬೇಕಂತ ಇತ್ತು. ಅಪ್ಪಾಜಿಗೆ ಡಾಕ್ಟ್ರು ಇಲ್ಲ, ಸರ್ಜರಿ ಮಾಡ್ಕೊಳ್ಳೇಬೇಕಂತ, ತುಂಬ ವೀಕ್ ಆಗಿಬಿಟ್ರು ಡಯಾಲಿಸಿಸ್ ಮಾಡಿ. ಸೊ ಅಪ್ಪಾಜಿ ಫಸ್ಟ್ ಏನು ಹೇಳಿದ್ರು, ನಾನು ಅವಳು ಮದುವೆ ನೋಡಬೇಕು, ನಾನು ಆಮೇಲೆ ಆಪ್ರೇಷನ್ ಆದಾಗ ನಾನು ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಾನು ಫಸ್ಟು ಅವಳ ಮದುವೆ ಜವಾಬ್ದಾರಿ ಮುಗಿಸ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಅವಳು ಕೆಲ್ಸಕ್ಕೆ ಹೋಗಲಿ ಅಂತೇಳಿ ಹಠ ಹಿಡಿದ್ಬಿಟ್ರು, ಮದುವೆ ಮಾಡಲೇಬೇಕಂತ. ಸೊ ಅದೇ ಟೈಮಲ್ಲಿ ಇವ್ರದ್ದು, ನಮ್ಮ ಮನೆಯವ್ರದ್ದು ಪ್ರಪೋಸಲ್ ಬಂತು. 2001 Jan 28 ನಮ್ಮದು ಮದುವೆ ಆಗಿದ್ದು. ಓ, ಹೊಸ ವರ್ಷ. ಹೌದು ಹೌದು, ಇನ್ನೇನು ಹೌದು. ನಮ್ಮ 24 years ಮುಗಿಸಿ 25th year. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಏನು 25th year ಸೆಲೆಬ್ರೇಷನ್ ಏನು? ಇನ್ನೂ ಏನು ಪ್ಲಾನ್ ಮಾಡಿಲ್ಲ, ಮಾಡಬೇಕು ಈಗ. ಓಕೆ. ಸೊ ಇವ್ರದ್ದು ಫೋಟೋ ಬಂದ ತಕ್ಷಣ ನಮ್ಮ ತಂದೆಗೆ ಫೋಟೋ ನೋಡಿದ ತಕ್ಷಣ ಇಷ್ಟ ಆಯಿತು. ಅಂದರೆ ಇಬ್ಬರದ್ದು ಜೋಡಿ ಚೆನ್ನಾಗಿದೆ, ಮಾಡ್ಕೋ, ಸಬ್ ಇನ್ಸ್ಪೆಕ್ಟ್ರು, ಒಬ್ಬರೇ ಮಗ, ಚೆನ್ನಾಗಿರ್ಬೋದು, ಚೆನ್ನಾಗಿರ್ತೀಯ ಲೈಫಲ್ಲಿ ಅಂತೆಲ್ಲ ಹೇಳಿ ಅಪ್ಪನೇ ಒಪ್ಪಿದ್ರು. ಸರಿ ಅಂತ ನಾನು ಒಪ್ಕೊಂಡು Jan 28 ನಮ್ಮ ಮದುವೆ. ನಮ್ಮ ತಾಯಿ ಹುಟ್ಟಿದಬ್ಬ ಅವತ್ತು Jan 28. ಓಕೆ. ಸೊ ಎಸ್, ಮದುವೆ ಆದಮೇಲೆ ಅಂದರೆ ಒಂದು ತವ್ರ ಮನೆಯಿಂದ ಗಂಡನ ಮನೆ, ಇಲ್ಲಿ ಮಹಾರಾಣಿಯಾಗಿ ಬೆಳೆದಿದ್ರಿ. ಇಲ್ಲಿ ಇವರು ನಮ್ಮ ಸಾಹೇಬ್ರ ಮನಸ್ಸಿಗೆ ಮನೆಗೆ ಮತ್ತೆ ಮಹಾರಾಣಿಯಾಗಿ ಬಂದ್ರಿ. ಆದರೆ ಇಲ್ಲಿ ಏನಂದ್ರೆ ಒಂದು ಜವಾಬ್ದಾರಿ ಅನ್ನೋದು ಜಾಸ್ತಿ. ಒಂದು ಸಂಸಾರ ಕಟ್ಕೊಳ್ಳೋ, ಒಂದು ಶ್ರೀಮತಿಯಾಗಿ, ಒಂದು ಸೊಸೆಯಾಗಿ, ನಂತರ ತಾಯಿಯಾಗಿ, ಬೇರೆ ಬೇರೆ ಹಂತಗಳು. ಸೊ ಆ ಜವಾಬ್ದಾರಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಮಾವ ಅಳಿಯ ಹೇಗಿರೋರು, ಚಿಕ್ಕಣ್ಣ ಅವರು, ಆಮೇಲೆ ನಮ್ಮ ರವಿ ಸರ್ ಹೇಗಿರೋರು? ಆ್ಯಕ್ಚುಲಿ ಇಲ್ಲಿ ಏನೂ ಜವಾಬ್ದಾರಿ ಇಲ್ಲದೆ ಬೆಳೆದೆ. ಅಂದರೆ ಅಮ್ಮನ ತಂಗಿದೀರು 3-4 ಜನ, ಚಿಕ್ಕಪ್ಪಂದರು ಪ್ರೀತಿಯಾಗಿ ನೋಡ್ಕೊಳ್ಳೋರು, ಎಲ್ಲರಿಗೂ ಮುದ್ದು. ನಾನು ಆ ಥರ ಬೆಳೆದು ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ರೆಡಿ ಇಲ್ಲದೆ ಇರೋ ಏಜು. ನನ್ನ ಮದುವೆ ಆದಾಗ 23 years. ಸೊ ಮದುವೆ ಆಯಿತು. ಮದುವೆ ಆಗಿದ ತಕ್ಷಣ ನಮ್ಮ ಮನೆಯವ್ರದ್ದು ಫಸ್ಟ್ ಪೋಸ್ಟಿಂಗು ಗುಲ್ಬರ್ಗ. ಸೊ ಅಲ್ಲಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗಿಬಿಡ್ತು. ನಾನು ಬ್ಯಾಂಗ್ಳೂರು ಬಿಟ್ಟು ಹೊರಗಡೆನೇ ಹೋಗಿಲ್ಲದೆ ಇದ್ದವಳು. ಅಲ್ಲಿ ಹೋಗಿ ನನಗೆ ಆ ವಾತಾವರಣ ಅದು ತುಂಬ ಕಷ್ಟ ಆಯಿತು ಅಡ್ಜಸ್ಟ್ ಆಗೋದಕ್ಕೆ. ಮೇಲಾಗಿ ಅಪ್ಪಂಗೆ ಹುಷಾರಿಲ್ದ ಟೈಮಲ್ಲಿ ಬಿಟ್ಟು ಬಂದ್ಬಿಟ್ನಲ್ಲ ಅಂತ ಅದು ಜಾಸ್ತಿ ದುಃಖ ನನ್ನ ಮನಸ್ಸಲ್ಲಿ.
ಸೊ ಈ ಥರ ಇರುವಾಗ ನಮ್ಮ ಮನೆಯವ್ರು ತುಂಬ ಕೋಆಪ್ರೇಟಿವ್ ಆಗಿದ್ದರು. ಅವರು ನನಗೆ ಯಾವತ್ತೂ ಏನು ನನ್ನ ಸ್ವತಂತ್ರಕ್ಕೆ ಇದು ಮಾಡ್ತಿರಲಿಲ್ಲ. ನಮ್ಮ ಅತ್ತೆ ಮಾವನೂ ಅಷ್ಟೇ, ನಮ್ಮ ನಾದಿನಿರು ಅಷ್ಟೇ, ಎಲ್ಲ ಒಂಥರ ತುಂಬು ಕುಟುಂಬ ಥರ ಎಲ್ಲರೂ ಚೆನ್ನಾಗಿ. ಎಲ್ಲಿ ಯಾವ ಮೂಲ ಎಲ್ಲಿ ನಮ್ಮ ಮನೆಯವ್ರು ಬಂದು ತುರುವೇಕೆರೆ. ತುರುವೇಕೆರೆ. ಇವ್ರು ಪೋಸ್ಟಿಂಗ್ ಆಗಿದ್ದು ಗುಲ್ಬರ್ಗ. ಸೊ ಮದುವೆ ಮುಗಿಸಿ ಒಂದು ತಿಂಗಳೇನೋ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ವಿ. ಸೊ ಡೈರೆಕ್ಟ್ ಗುಲ್ಬರ್ಗಕ್ಕೆ ಹೋಗ್ಬಿಟ್ಟು. ಎಷ್ಟು ಜನ ಅಣ್ಣ ತಮ್ಮಂದ್ರು? ನಮ್ಮ ಮನೆಯವ್ರಿಗೆ 2 ತಂಗಿದಿರು, ಅಣ್ಣ ತಮ್ಮ ಯಾರು ಇಲ್ಲ. ಅವರು ಅಮ್ಮ ಅಪ್ಪ ಥರನೇ, ಅವರು ದೊಡ್ಡ ಮಗ, ನಾನು ದೊಡ್ಡ ಮಗಳು, ಆ ಥರ. ಸೊ ರೆಸ್ಪಾನ್ಸಿಬಿಲಿಟಿ ತುಂಬ ಇತ್ತು, ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋದೆ. ಹೇಳೋರು ಅಪ್ಪ ಜಾಸ್ತಿ ನನಗೆ ಧೈರ್ಯ ತುಂಬ್ತಾಯಿದ್ರು. ಅವಾಗೆಲ್ಲ ಕಾಲ್ ಇಲ್ಲ, ಫೋನ್ ಇದಿಲ್ಲ, ಮೊಬೈಲ್ ಇಲ್ಲ. ಟೆಲಿಫೋನ್ ಬೂತ್ಗೆ ಹೋಗಿ ಕಾಲ್ ಇದು ಮಾಡಿ ಅದು ರೆಕಾರ್ಡ್ ಆಗ್ತಿತ್ತು. 200 ಆಯಿತು, 300 ಆಯಿತು, ಆ ಥರ ಒಂದೊಂದು ಸಲ 1000 ರೂಪಾಯಿ ಆಗೋಷ್ಟು ಮಾತಾಡ್ತಾ ಇದ್ವಿ ಅಪ್ಪಾಜಿ ಅಮ್ಮ ಹತ್ರ. ಅದೊಂಥರ ನೆನಪು, ಖುಷಿ. ಆಮೇಲೆ ಯಾವಾಗ ಬರೋದು, ಯಾವಾಗ ಬರ್ತಾರೆ, ನಾನು ಯಾವಾಗ ಹೋಗ್ತೀನಿ, ಬರೀ ಇದೇ ವೆಯ್ಟ್ ಮಾಡ್ತಾ ಇದ್ದೆ. ಅವ್ರು ಹುಷಾರಿಲ್ದಿದ್ದು ಮಾತ್ರ ನಂಗೆ ಭಾರಿ ದುಃಖ. ಅಂಥ ಟೈಮಲ್ಲಿ ಮದುವೆ ಆಯ್ತಲ್ಲ ಅಂತ. ಮದುವೆ ದಿನಾನೂ ತುಂಬ ಸೀರಿಯಸ್ ಅವರು. ನನ್ನ ಮದುವೆ ದಿನ ಖುಷಿಯಾಗಿ ಮದುವೆ ಆಗಲೇ ಇಲ್ಲ ನಮ್ಮದು. ಮದುವೆ ಹಿಂದಿನ ದಿನ ಎಷ್ಟು ಸೀರಿಯಸ್ ಅಂದರೆ, ನಮ್ಮಮ್ಮ ದುಡ್ಡೆಲ್ಲ ತೊಗೊಂಡೋಗಿ, ನಮ್ಮ ಚಿಕ್ಕಪ್ಪ ಇದ್ದಾರೆ, ಅವ್ರು ನನಗೆ 2ನೇ ಅಪ್ಪ ಇದ್ದಂಗೆ. ನಮ್ಮ ಚಿಕ್ಕಪ್ಪ ಗೋಪಿ ಅವರು. ಅವ್ರು ಹೆಂಗೆ ಅಂದರೆ, ಎಲ್ಲರೂ ಮಗ ಒಬ್ಬ ಇದ್ದಾರೆ ಅವ್ರಿಗೆ, ಹೆಬ್ಬಾಳ ರಾಜ್ಕಿರಣ್ ಅಂತ ಮಗ. ಎಲ್ಲರೂ ಕೇಳ್ತಾಯಿದ್ರು, ಗೋಪಿ ಎಷ್ಟು ಮಕ್ಕಳು ನಿನಗೆ? ನನಗೆ 2 ಮಕ್ಕಳು. ಚಿಕ್ಕಣ್ಣನ ಮಗಳೇ ನನ್ನ ದೊಡ್ಡ ಮಗಳು, ನನ್ನ ಮಗ ಚಿಕ್ಕವನಂದ್ರೆ. ಅಷ್ಟೇ ಮುದ್ದಾಗಿ ಕೊನೆವರೆಗೂ ನನಗೆ ಅಷ್ಟೇ ಪ್ರೀತಿಯಾಗಿ ಬೆಳೆಸ್ಕೊಂಡು ಬಂದರು. ನಮ್ಮ ಅಪ್ಪನ ಹತ್ರ ಹೇಳ್ಕೊಂಡು ಕೆಲವೊಂದು ಸಲ ಮಾರ್ಕ್ಸ್ ಕಡಿಮೆ ಬಂದಾಗ ಅಪ್ಪಾಜಿಗೆ ಹೇಳಕ್ಕೆ ಭಯ, ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ ಮೀಟಿಂಗಿಗೆ. ಸೊ ಅಷ್ಟು ನಾನು ಅವರು ಅಷ್ಟು ಕ್ಲೋಸ್ ಆಗಿದ್ವಿ. ಸೊ ಏನಾಯಿತು, ನಮ್ಮಮ್ಮ ದುಡ್ಡೆಲ್ಲ ತೊಗೊಂಡೋಗಿ ನಮ್ಮ ಚಿಕ್ಕಪ್ಪ ಹತ್ರ ಕೊಟ್ಬಿಟ್ಟು, ಗೋಪಿ ನೀನೇ ಮುಂದೆ ನಿಂತು ಮದುವೆ ಮಾಡು, ಅವ್ರು ಏನಾರು ಬದುಕಿದ್ರೆ ಮದುವೆಗೆ ಬರ್ತೀವಿ, ಇಲ್ಲ ತೀರ್ಕೊಂಡ್ರೆ ನಾವು ಬರೋದಿಲ್ಲ ಅಂತ ಆ ಥರ ಹೇಳ್ಬಿಟ್ರು. ಈಗ ಹೆಣ್ಮಕ್ಳಿಗೆ ಮೊದಲೇ ಮಿಶ್ರಣ, ಒಂಥರ ಫೀಲಿಂಗ್ಸ್ ಮದುವೆ ಆಗುವಾಗ. ಈಗ ಇದು ಒಂದು ಖುಷಿ ಪಡಬೇಕಾ, ಅಳಬೇಕಾ, ದುಃಖ ಪಡಬೇಕಾ ಅಂತ ಗೊತ್ತಾಗಲಿಲ್ಲ. ಬಟ್ ನಮ್ಮ ತಂದೆ ಕೂತ್ಕೊಂಡು ನಂಗೆ ಕನ್ಯಾದಾನ ಮಾಡ್ಕೊಡೋಕ್ಕಾಗಲೇ ಇಲ್ಲ. ಬೆಳಗ್ಗೆ ಸ್ವಲ್ಪ ಹುಷಾರಾದರು, ಬೆಳಗ್ಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಸೀದಾ ಚೌಲ್ಟ್ರಿಗೆ ಬಂದರು. ನಮ್ಮಿಬ್ಬರು ಚಿಕ್ಕಪ್ಪಂದರು, ನಮ್ಮ ಸೋದರ ಮಾವ, ನನ್ನ ತಮ್ಮ ಎಲ್ಲ ಮದುವೆಗೆ ರೆಡಿ ಮಾಡ್ಕೊಂಡಿದ್ವಿ. ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅವ್ರಿಗೆ ಕನ್ಯಾದಾನ ಮಾಡ್ಕೊಡೋಕ್ಕೆ. ನಮ್ಮ ಚಿಕ್ಕಪ್ಪ ಹೇಗೆ ನನ್ನ ಮಗಳು ಅಂತ ಹೇಳ್ಕೊಂಡು ಬಂದರು, ಅವರೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೇ ಕನ್ಯಾದಾನ ಮಾಡಿಕೊಟ್ಟಿದ್ದು. ಸೊ ಅಷ್ಟು ಪ್ರೀತಿಯಾಗಿ ನಿಭಾಯಿಸಿ 2006 ಇಬ್ಬರನ್ನೂ ಒಟ್ಟಿಗೆ ಕಳ್ಕೊಂಡ್ಬಿಟ್ಟೆ. ಇಬ್ಬರು ಒಂದೇ ವರ್ಷದಲ್ಲಿ. ಒಂದು ಸಾವೇ ಫ್ಯಾಮಿಲಿಗೆ ನೋವು ತಡೆಯೋಕ್ಕಾಗಲ್ಲ, ಅದು 2 ಜೀವ ನನಗೆ. ಇಬ್ಬರು ನನಗಷ್ಟು ಪ್ರೀತಿ, 2 ಕಣ್ಣು. ಇವ್ರನ್ನ ಕಳ್ಕೊಂಡು ಆ ನೋವೇ ಮರ್ತಿಲ್ಲ, ಕಣ್ಣಲ್ಲಿ ನೀರೇ ಆರಿಲ್ಲ. ನನ್ನ ಮಗಳಿಗೆ ಆಪ್ರೇಷನ್, ಅವತ್ತೇ ಆಪ್ರೇಷನ್, ತಿಥಿ ದಿನ ಅಮ್ಮ ಹೇಳಿದ್ರು, ಅವತ್ತೇ ಆಪ್ರೇಷನು. ಡಾಕ್ಟ್ರು 24 hours ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳ್ಬಿಟ್ರು. ನನಗೇನು ಕೇಳಿಸ್ಬಿಡ್ತು, ಇನ್ನು 24 hours ಅಷ್ಟೇ ಬದುಕೋದವಳು ಅನ್ನೋ ಥರ. 3 years ಮಗು ಅವಳು, ಏನೂ ಗೊತ್ತಿಲ್ಲ. 11 inches ಆಪ್ರೇಷನ್ ಮಾಡಿದ್ರು, ಅಪೆಂಡಿಸೈಟಿಸ್. ಸೊ ಅವಾಗೆಲ್ಲ ಲ್ಯಾಪ್ರೋಸ್ಕೋಪಿ ಇಲ್ಲ, ಏನಿಲ್ಲ. ಸೊ 11 ನಮ್ಮ ಮನೆಯವರು ಇಲ್ಲ. ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಹೇಳಿ ಅವ್ರ ಪರ್ಮಿಷನ್ ತೊಗೊಂಡು ಬರೋ ಅಷ್ಟರಲ್ಲಿ, ಇಲ್ಲ ಮಿಡ್ನೈಟ್ ಆಪ್ರೇಷನ್ ಮಾಡಬೇಕಂತೇಳಿ ಮಿಡ್ನೈಟ್ ಆಪ್ರೇಷನ್ ಮಾಡಿಸಿದ್ವಿ. ಇಲ್ಲಿ ತಿಥಿ, ಅಮ್ಮ ಮನೆ ಬಿಟ್ಟು ಆಚೆ ಬರೋ ಆಗಿಲ್ಲ. ಸರಿ, ನಾನು ಆಪ್ರೇಷನ್ ಮುಗಿಸಿ ಮಗುಗೆಲ್ಲ ನೋಡಿ ಮಧ್ಯಾಹ್ನ 12:30 ಮೇಲೆ ಬಂದು ನಮ್ಮ ತಂದೆಗೆ ನಾನು ಪೂಜೆ ಮಾಡಿದೆ. ಈ ಥರ ಸಿಚುವೇಷನಲ್ಲಿ ಇರುವಾಗ 2000 ಸೇಮ್ ಡೇಟ್, ಅದೇನೋ ಕಾಕತಾಳೀಯನೋ ಏನೋ ಗೊತ್ತಿಲ್ಲ. May 5th ಅಪ್ಪಾಜಿ ಶುಕ್ರವಾರ ತೀರ್ಕೊಂಡ್ರು. October 6th ಶುಕ್ರವಾರ ಚಿಕ್ಕಪ್ಪ ತೀರ್ಕೊಂಡ್ರು. ಅಯ್ಯೋ, ಜೂನ್ ಜುಲೈ 5 months, 20 days ಆದಮೇಲೆ ಮಧ್ಯ ಗ್ಯಾಪ್ ಸಿಕ್ತು. ಬಂದರು, ಬರೋವಾಗ ಫುಲ್ಲು ಫೇಸು ಟ್ಯಾನ್ ಆಗಿಬಿಟ್ಟಿತ್ತು ಅವ್ರಿಗೆ. ನಾವು ಅಂದ್ಕೊಂಡ್ವಿ ಅದು ಟ್ಯಾನ್ ಅಂತ, ಬಿಸಿಲಿಗೆ. ಬಟ್ ಆಗಲೇ ಅವ್ರ ಹೆಲ್ತು ಸ್ಟಾರ್ಟ್ ಆಗ್ತಾಯಿತ್ತು, ಡಿಟೋರಿಯೇಟ್ ಆಗಿ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಆವಾಗಲೂ ನಂದು BComಗೆ ಅಡ್ಮಿಷನ್ ಮಾಡಿಸಿದ್ರು. ನನ್ನ ತಮ್ಮ PUC ಓದ್ತಾ ಇದ್ದ ಆವಾಗ.